ಜೈ ಹಿಂದ್ ಬಂಧುಗಳೇ. ಕರ್ನಾಟಕದಲ್ಲಿ ಬಹಳಷ್ಟು ಪಾಲಕರು 10th ಮತ್ತು PUC ಮುಗಿದ ನಂತರ ಮಕ್ಕಳಿಗಾಗಿ ಏನು ಮಾಡಬೇಕನ್ನೋ ಒಂದು ಭಾಳ ದೊಡ್ಡ ಚಿಂತೆಯಲ್ಲಿರ್ತಾರೆ. ಕಾರಣ ಮಕ್ಕಳ ಭವಿಷ್ಯ ನೀವು ತೆಗೆದುಕೊಳ್ಳೋ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 10th ಮುಗಿದ ನಂತರ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಾಕಷ್ಟು ಸೇವೆಗಳಿಗೆ ಅವಕಾಶ ಇದ್ದೂ ಕೂಡ ಅದ್ರ ಬಗ್ಗೆ ಕರ್ನಾಟಕದ ಭಾಳಷ್ಟು ಜನರಿಗೆ ಅರಿವಿಲ್ಲ, ಗೊತ್ತಿಲ್ಲ. ಹೀಗಾಗಿ ಅವರು PUC ಸೈನ್ಸ್ ಮಾಡ್ತಾರೆ, PUC ಸೈನ್ಸ್ ಮಾಡಿ ಮೆಡಿಕಲ್ ಫೀಲ್ಡಿಗೆ ತಯಾರು ಮಾಡ್ತಾರೆ, ಇಂಜಿನಿಯರಿಂಗ್ ಫೀಲ್ಡ್ ತಯಾರು ಮಾಡ್ತಾರೆ. ಬಟ್ ಎಲ್ಲರೂ ಮೆಡಿಕಲ್ ಫೀಲ್ಡಿಗೆ ಹೋದವರು, ತಯಾರಿ ಮಾಡಿದವರು ಡಾಕ್ಟರ್ಸ್ ಆಗಲ್ಲ, ಅಥವಾ ಇಂಜಿನಿಯರಿಂಗ್ ಫೀಲ್ಡಿಗೆ ತಯಾರಿ ಮಾಡಿದವರು ಇಂಜಿನಿಯರ್ಸ್ ಆಗಲ್ಲ. ಆದರೆ ಅವ್ರು ಒಂದು ಮಿಸ್ಟೇಕ್ ಏನು ಮಾಡ್ತಾರಪ್ಪ ಅಂತಂದ್ರೆ, PUC ಮುಗಿಸಿದ ನಂತರ ಈಗಿರೋ ಅವಕಾಶಗಳ ಬಗ್ಗೆ ಯೋಚನೆ ಮಾಡದೆ ಕೇವಲ ಡಿಗ್ರಿಗೋಸ್ಕರ ಅವರು ಪ್ರಯತ್ನ ಮಾಡ್ತಿರ್ತಾರೆ. ಡಿಗ್ರಿ ಮುಗಿದ ನಂತರ ಮತ್ತು ವಾಪಸ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕೋ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ತಮ್ಮೆಲ್ಲ ಬಂಧುಗಳಿಗೆ ನಾನು ಈ ಮೂಲಕ ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದರೆ, PUC ಮುಗಿದ ನಂತರ ಯಾವುದೇ ಹುದ್ದೆಗಳಿಗೆ ಅರ್ಜಿ ಕರೆದಲ್ಲಿ ಅದಕ್ಕಾಗಿ ತಾವು ಅಪ್ಲಿಕೇಶನ್ ಹಾಕಿ ಆ ಪರೀಕ್ಷೆಗಳನ್ನ ಅಟೆಂಡ್ ಮಾಡಿಸಿ. ಯಾಕಂತಂದರೆ PUC ಫೈನಲ್ ಇಯರ್ ಬಂದಾಗ ನಿಮ್ಗೆ ಗೊತ್ತಾಗತ್ತೆ ಡಿಗ್ರಿ ಮುಗಿಸಿದ್ರೂ ಜಾಬ್ ಇಲ್ಲ ಅಂತೇಳಿ. ಸೊ ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಆರ್ಮಿ, ನೇವಿ, ಏರ್ಫೋರ್ಸ್, BSF, CRPF, ITBP, CISF, ಅಸ್ಸಾಂ ರೈಫಲ್, SSB, ಕೋಸ್ಟ್ ಗಾರ್ಡ್, RPF, RRB ಇವೆಲ್ಲ ಡಿಪಾರ್ಟ್ಮೆಂಟ್ಗೆ ಕಾಲ್ಫಾರ್ಮ್ ಆಗುತ್ತೆ. ಬಟ್ ಅದ್ರ ಬಗ್ಗೆ ನಮ್ಮ ಕರ್ನಾಟಕದ ಜನತೆ ಗಮನ ಹರಿಸಲ್ಲ. ಆದರೆ ಈ ಎಲ್ಲ ಅವಕಾಶಗಳನ್ನ ಭಾಳ ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಳ್ಳೋರು ಉತ್ತರ ಭಾರತದ ಅಭ್ಯರ್ಥಿಗಳು. ಅದಕ್ಕಾಗಿ ಆ ಹುದ್ದೆಗಳು ನಮ್ಮ ಯುವಕರಿಗೆ ಸಿಕ್ಕಲ್ಲಿ, ನಮ್ಮ ವಿದ್ಯಾರ್ಥಿಗಳಿಗೆ ಸಿಕ್ಕಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ಆ ಕಾರಣದಿಂದ ಎಲ್ಲ ಪಾಲಕರಿಗೆ ನಾನು ಈ ಮೂಲಕ ವಿನಂತಿಸಿಕೊಳ್ಳೋದೇನೆಂದರೆ, 10th ಮುಗಿದ ನಂತರ ಅಥವಾ PUC ಮುಗಿದ ನಂತರ ಯಾವುದೇ ಹುದ್ದೆಗೆ ನಿಮ್ಮ ಮಕ್ಕಳು ಎಲಿಜಿಬಲ್ ಇದ್ದರೆ ಅದಕ್ಕೆ ಅಪ್ಲಿಕೇಶನ್ ಹಾಕಿ ಅದಕ್ಕೆ ಬೇಕಾಗಿರೋ ತಯಾರಿ ಮಾಡಿಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಜೈ ಹಿಂದ್.